ಅದ ಹೇಳಿದಲ್ಲ ಮತ್ತೆ ಏನಾದರೂ ಒಂದಿಷ್ಟು ನಮ್ಮದು ಶಿಲ್ಪ ಅಂದು ಪತ್ರ ವ್ಯವಹಾರ. ಯಾವಾಗ ಈ ಪತ್ರಗಳೆಲ್ಲ ಬರ್ದಿದ್ದು ನೀವು? ಮದುವೆ ಆದ ತಕ್ಷಣ ಮದುವೆ ಆದಮೇಲೆ ಅವಳ ತವ್ರ ಮನೆಗೆ ಹೋದಾಗ ಪತ್ರಗಳನ್ನು ಬರೆದಿದ್ದೆ. ಅವನ್ನೆಲ್ಲ ಯಾಕೆ ಕೊಟ್ಟಿದ್ದೀನಿ? ಇಷ್ಟು ಪತ್ರ ಬರೆದಾರ ನೋಡ್ರಿ. 20 ವರ್ಷದ ಪತ್ರ ಇವು. ಇಲ್ಲಿ ಡೇಟ್ ಐತೆ ನೋಡ್ರಿ ಮೇಡಮ್. ಡೇಟ್ ಅದಾವು. ಅದು ಬೇರೆ ತವ್ರ ಮನೆಗೆ ಹೋದಾಗ 84ರಲ್ಲಿ ಬರ್ದಿರೋದು. 84ಅಲ್ಲಿ ಬರ್ತಿದ್ದು ಪತ್ರ. 84ದಲ್ಲಿ ನಮ್ಮ ಮ್ಯಾರೇಜ್ ಆಗಿದ್ದು 84ದಲ್ಲಿ. ಆವಾಗ ಈ ಆಷಾಢ ಮಾಸ ಮತ್ತೊಂದು ಅವೆಲ್ಲ ಬರ್ತಾವಲ್ಲ, ತಿಂಗಳಗಟ್ಟಲೆ ಆಕಿ ಅವಳ ತವ್ರ ಮನೆಗೆ ಹೋಗಿರೋದು. ಆ ಸಂದರ್ಭದಲ್ಲಿ ಅವಳು ನೆನಪಾಗಿ ಪತ್ರ ಬರೀತಿದ್ದೆ. ಆಮೇಲೆ ಆಕಿನೂ ಉತ್ತರ ಬರೀತಿದ್ಲು. ಅವನ್ನೆಲ್ಲ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ವಿ ನಮ್ಮ ನೆನಪಿನ ಸಲುವಾಗಿ. ಸೊ ಪತ್ರಗಳ ಮೂಲಕ ನೀವು ನಿಮ್ಮ ಪ್ರೀತಿಯನ್ನು ಹಂಚ್ಕೊಂಡು ನಾವು ಇದ್ದಾಗ ಇನ್ ಪರ್ಸನ್ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪತ್ರ ವ್ಯವಹಾರ ಮುಖಾಂತರ. ಮೊಬೈಲ್ ಇದ್ದಿಲ್ಲ, ಏನಿಲ್ಲ, ಮೊಬೈಲು ಇಲ್ಲ, ಏನಿಲ್ಲ ಅವಾಗ. ನಮ್ಮ ಊರಲ್ಲಿ ಲ್ಯಾಂಡ್ ನಂಬರ್ ಅಷ್ಟೇ. ಲ್ಯಾಂಡ್ ನಂಬರ್ ಪೋಸ್ಟಿಗೆ ಲ್ಯಾಂಡ್ ನಂಬರ್. ಮತ್ತು ಅವ್ನ ಮನೇಲಿ ಇರಲಿಲ್ಲ. ಮತ್ತು ಪೋಸ್ಟ್ ಆಫೀಸಿಗೆ ಹೋಗಿ ಮಾಡ್ಬೇಕು. ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಯಾರ ಕಡೆ ಕೊಟ್ಟು ಹಾಕಿದ ಮೇಲೆ ಇವ್ರ ಲೆಟ್ರ್ ಬರೋದು.